ವಾನರ ವೀರರೇ, ನಾವೆಲ್ಲರೂ ನಿಶ್ಚಯಿಸಿದಂತೆ ಲಂಕಾ ನಗರದ ಮಹಾದ್ವಾರವನ್ನು ಭೇದಿಸಿ ನಮ್ಮ ವಾನರ ಸೈನ್ಯ ಒಳ ಪ್ರವೇಶಿಸಿ ಲಂಕೆಯನ್ನು ಆಕ್ರಮಣ ಮಾಡಬೇಕಾಗಿದೆ. ಆದರೆ ಆ ಲಂಕಾ ನಗರ ದೇವ ದಾನವರಿಂದಲೂ ಗಂಧರ್ವ ನಾಗದಿಂದಲೂ ಜಯಿಸಲು ಅಸಾಧ್ಯವೆಂದು ಕಾಣುತ್ತಿದೆ. ಅಭೇದ್ಯವಾದ ಆ ನಗರವನ್ನು ಭೇದಿಸಲು ನಾವು ಯಾವ ಉಪಾಯವನ್ನು ಮಾಡಬೇಕೆಂಬುದನ್ನು ಪರ್ಯಾಲೋಚಿಸಿ ನಿರ್ಧರಿಸಬೇಕಾಗಿದೆ. ಹೌದು ರಾಮಚಂದ್ರ, ಯಾವ ದಿಕ್ಕಿನ ಯಾವ ದ್ವಾರದಲ್ಲಿ ಯಾವ ರಾಕ್ಷಸ ವೀರನು ಇರುವನು, ನಾವು ಮೊದಲು ಅವರ ಬಲಾಬಲಗಳನ್ನು ತಿಳಿದುಕೊಳ್ಳಬೇಕು. ಪ್ರಣಾಮಗಳು ಲಂಕೇಶ್ವರ. ಬಾ ವಿದ್ಯುಜ್ಜಿಹ್ವ, ನಿನಗಾಗಿಯೇ ಕಾಯುತ್ತಿದ್ದೆ. ನಿನ್ನಿಂದ ನನಗೆ ಒಂದು ಕೆಲಸವಾಗಬೇಕಾಗಿದೆ. ಅದೇನು ಅಪ್ಪಣೆ ಮಾಡಿ. ನಾನು ಸದಾ ನಿಮ್ಮ ಸೇವೆಗೆ ಸಿದ್ಧ. ಏನಾಗಬೇಕಿದೆ? ನನಗೆ ರಾಮನ ಶಿರಸ್ಸು ಬೇಕಾಗಿದೆ. ರಾಮನ ಶಿರಸ್ಸೆ? ಹೌದು, ನನಗೆ ರಾಮನ ಶಿರಸ್ಸೇ ಬೇಕು. ರಾಮನ ಶಿರಸ್ಸು ನನ್ನಿಂದ ತರಲು ಸಾಧ್ಯವೇ? ನನ್ನಂತಹ 14,000 ರಾಕ್ಷಸರನ್ನು 2.5 ಮುಹೂರ್ತದಲ್ಲಿ ಸಂಹರಿಸಿದ ಆ ರಾಮನ ಶಿರಸ್ಸನ್ನು ತರುವುದು ಹೇಗೆ ಸಾಧ್ಯ? 14,000 ರಾಕ್ಷಸರನ್ನು ಕೊಂದ ಉದ್ಧಟತನಕ್ಕೆ ಅವನ ತಲೆಯನ್ನು ನಾನೇ ತರುತ್ತೇನೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ನನಗೀಗ ಬೇಕಾಗಿರುವುದು ಆ ರಾಮನ ಕೃತಕ ತಲೆ ಹಾಗೂ ಧನುಸ್ಸು. ಆಗಬಹುದು. ಅದಕ್ಕೆಂದೇ ನಿನ್ನನ್ನು ಕರೆಸಿದ್ದು. ಯಾವುದಕ್ಕೂ ಜಗ್ಗದ ಸೀತೆಯನ್ನು ನಮ್ಮ ಮಾಯಾಶಕ್ತಿಯಿಂದ ವಿಮೋಹಗೊಳಿಸೋಣ. ನೀನು ನಿನ್ನ ಮಾಯಾಶಕ್ತಿಯಿಂದ ಅವನ ಕೃತಕ ತಲೆ ಹಾಗೂ ಬಿಲ್ಲನ್ನು ಸೃಷ್ಟಿ ಮಾಡು. ಖಂಡಿತ ಈ ಕೆಲಸವನ್ನು ಮಾಡುತ್ತೇನೆ ಪ್ರಭು. ಆ ಕೆಲಸ ಈಗಲೇ ಆಗಬೇಕು. ನೀನು ನಿನ್ನ ಮಾಯಾಶಕ್ತಿಯನ್ನು ನನಗೆ ಈಗಲೇ ತೋರಿಸು. ಅಪ್ಪಣೆ ಪ್ರಭು. ಚಿಕ್ಕಪ್ಪ, ನಮ್ಮ ಬಲಾಬಲಗಳನ್ನು ತಿಳಿದುಕೊಳ್ಳಲು ಆ ರಾವಣ ಗೂಢಾಚಾರರನ್ನು ಕಳುಹಿಸಿದಂತೆ ನಾವು ಮಾಡಬಹುದಲ್ಲವೇ? ರಾಜನೀತಿಯಲ್ಲಿ ಗೂಢಾಚಾರ್ಯವು ಒಂದು ಪ್ರಮುಖವಾದ ಅಂಗ. ಈಗ ನಮಗೆ ಅದರ ಅಗತ್ಯವಿದೆಯೇ? ಯೋಚಿಸಬೇಕು. ಅವರ ಬಲಾಬಲಗಳು ತಿಳಿಯಲಿ ತಿಳಿಯದೇ ಇರಲಿ, ಶತ್ರುಗಳನ್ನು ದಮನ ಮಾಡುವುದೇ ನಮ್ಮ ಕರ್ತವ್ಯ. ಶತ್ರುಗಳ ಬಲಕ್ಕೆ ಹೆದರುವ ಹೇಡಿಗಳು ಇಲ್ಲಿ ಯಾರೂ ಇಲ್ಲ. ವಿದ್ಯುಜ್ಜಿಹ್ವ, ನಿನ್ನ ಸೃಷ್ಟಿ ಅದ್ಭುತವಾಗಿದೆ. ನಿನ್ನ ಈ ಸುಳ್ಳು ಸತ್ಯಕ್ಕಿಂತ ಸತ್ಯವಾಗಿದೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ಈ ಕೃತಕ ರಾಮನ ತಲೆ ಮತ್ತು ಬಿಲ್ಲನ್ನು ತೋರಿಸಿ ಸೀತೆಯನ್ನು ಗೆಲ್ಲಬೇಕು, ಗೆಲ್ಲಲೇಬೇಕು. ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ. ರಾವಣೇಶ್ವರನಿಗೆ ಜಯವಾಗಲಿ ಎಂದು ಹೇಳಬೇಡಿ. ಸಾಕು ಸಾಕು, ಜಯವಾಗಲಿ ಎಂದು ಹೇಳಬೇಡಿ ಎಂದರೆ ಜಯವಾಗದಿರಲಿ ಎಂದು ಹೇಳಿ ಎಂದು ಅರ್ಥವಲ್ಲ. ಜಯವಾಗಿದೆ ಎಂದು ಹೇಳಿ. ಹೇಳಿ. ರಾವಣೇಶ್ವರನಿಗೆ ಜಯವಾಗಿದೆ, ಲಂಕೇಶ್ವರನಿಗೆ ಜಯವಾಗಿದೆ. ಇನ್ನೊಮ್ಮೆ ಹೇಳಿ. ರಾವಣೇಶ್ವರನಿಗೆ ಜಯವಾಗಿದೆ, ಲಂಕಾಧೀಶ್ವರನಿಗೆ ಜಯವಾಗಿದೆ. ಕೇಳಿದೀಯ ಸೀತೆ? ಅವರು ಸುಮ್ಮನೆ ಹೇಳುತ್ತಿಲ್ಲ. ನನಗೆ ನಿಜವಾಗಲೂ ಜಯವಾಗಿದೆ. ನಾನು ನನ್ನ ಶತ್ರುವಿನ ಮೇಲೆ ವಿಜಯ ಸಾಧಿಸಿದ್ದೇನೆ. ನನ್ನ ನಿನ್ನ ನಡುವೆ ಇದ್ದ ರಾಮ ಪರಾಭವಗೊಂಡಿದ್ದಾನೆ.
ನಿನ್ನ ಕಪಟ ಮಾತುಗಳನ್ನು ನಿಜವೆಂದು ನಂಬುವಷ್ಟು ಮೂರ್ಖಳಲ್ಲ ನಾನು. ಆದರೆ ಸತ್ಯವನ್ನು ನಂಬಲೇಬೇಕಾದಾಗ ಮೂರ್ಖಳಂತೆ ವರ್ತಿಸಬಾರದು. ನಾನು ನಿನ್ನನ್ನು ಪರಿಪರಿಯಾಗಿ ಕೇಳಿಕೊಂಡೆ, ನೀನು ನನ್ನ ಮಾತುಗಳನ್ನು ಕೇಳಲಿಲ್ಲ. ನೀನು ನನ್ನ ವಶವಾಗಬೇಕಾದರೆ ನನಗಿದ್ದದ್ದು ಇದೊಂದೇ ಮಾರ್ಗ. ನನ್ನ ಸೋದರ ಸಂಬಂಧಿ ಖರನನ್ನು ಸಂಹರಿಸಿದ ಆ ನಿನ್ನ ಸ್ವಾಮಿ ರಾಮ ಹತನಾಗಿದ್ದಾನೆ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಸುಳ್ಳು. ಎಲ್ಲವೋ ನೀಚ, ನನ್ನ ಸ್ವಾಮಿಯ ಬಗ್ಗೆ ನಿನ್ನ ಸುಳ್ಳುಗಳನ್ನು ನನ್ನಿಂದ ಕೇಳಲು ಸಾಧ್ಯವಿಲ್ಲ. ಮುಚ್ಚಿಕೋ, ಕಿವಿ ಮುಚ್ಚಿಕೋ. ನೀನು ಎಷ್ಟೇ ಕಿವಿ ಮುಚ್ಚಿದರೂ ಸತ್ಯವು ಕಣ್ಣಿಗೆ ಕಾಣುತ್ತದೆ. ನೀನು ಯಾರ ಪ್ರೇಮಕ್ಕಾಗಿ ನಿನ್ನ ಸೌಂದರ್ಯವನ್ನು ಕಾರುಣ್ಯವನ್ನು ವ್ಯರ್ಥಗೊಳಿಸಿರುವೆಯೋ ಆ ನಿನ್ನ ಪ್ರೇಮದ ಬುಡವನ್ನೇ ಕತ್ತರಿಸಿ ಹಾಕಿದ್ದೇನೆ. ಆ ನಿನ್ನ ಪತಿಯನ್ನು ಸಂಹರಿಸಿ ನಿನ್ನ ದರ್ಪವನ್ನು ಅರಗಿಸಿದ್ದೇನೆ. ಇನ್ನು ನೀನು ನನ್ನ ವಶಳಾಗಲೇಬೇಕು. ಇನ್ನು ಆ ರಾಮನ ಚಿಂತೆ ಬಿಡು. ಸತ್ವವನಿಂದ ನಿನಗೇನಾಗಬೇಕು? ನನ್ನ ಪತ್ನಿಯಾಗು, ನನ್ನ ರಾಣಿಯರಿಗೆ ರಾಣಿಯಾಗು, ನನ್ನ ಅಂತಃಪುರದ ಅಗ್ರಮಹಿಷಿಯಾಗು. ಓಹೋ, ನಿನಗಿನ್ನೂ ನಂಬಿಕೆ ಬರುತ್ತಿಲ್ಲ ಅಲ್ಲವೇ? ನಿನ್ನ ರಾಮನ ವಧೆ ಹೇಗಾಯಿತೆಂದು ಹೇಳುತ್ತೇನೆ, ಕೇಳು. ಇದೇನಿದು? ರಾಮನ ವಧೆ ಆಯಿತೆಂದು ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳುತ್ತಿರುವರಲ್ಲ. ನನಗೆ ಗೊತ್ತಿಲ್ಲದೆ ಅಂಥ ಕೃತ್ಯ ಹೇಗೆ ನಡೆಯಲು ಸಾಧ್ಯ? ಇಲ್ಲ, ಇದರಲ್ಲಿ ಏನೋ ಇದೆ. ಹೇಳುತ್ತೇನೆ ಕೇಳು. ನಿನ್ನನ್ನು ಬಿಡಿಸಿಕೊಂಡು ಹೋಗುವ ಸಲುವಾಗಿ ರಾಮನು ವಾನರ ಸೈನ್ಯದೊಡನೆ ಸಾಗರವನ್ನು ದಾಟಿ ಇಲ್ಲಿಗೆ ಬಂದಿರುವ ವಿಷಯ ನಿನಗೂ ತಿಳಿದೇ ಇದೆ. ರಾಮ ಮತ್ತು ವಾನರ ಸೈನ್ಯ ಮಾರ್ಗಾಯಾಸದಿಂದ ಬಳಲಿ ಸಮುದ್ರ ತೀರದಲ್ಲಿ ನಿದ್ರಾವಶರಾಗಿದ್ದರು. ಅರ್ಧರಾತ್ರಿಯಲ್ಲಿ ನಮ್ಮ ಗೂಢಚಾರರು ಅವರನ್ನು ಕಂಡರು. ನಮ್ಮ ಸೇನಾಪತಿ ಪ್ರಹಸ್ತನ ನೇತೃತ್ವದಲ್ಲಿ ನಮ್ಮ ರಾಕ್ಷಸ ಸೈನ್ಯ ಸಿದ್ಧವಾಗಿಯೇ ಇತ್ತು. ಹಠಾತ್ತನೆ ನುಗ್ಗಿ ವಾನರ ಸೈನ್ಯವನ್ನು ಧ್ವಂಸಗೊಳಿಸಿದರು. ಎಲ್ಲವೋ ರಾವಣ, ಹೀಗೆ ಸುಳ್ಳಿನ ಮೇಲೆ ಸುಳ್ಳುಗಳನ್ನು ಹೇಳುತ್ತಾ ಸುಮ್ಮನೆ ಕಂಠಶೋಷಣೆ ಮಾಡಿಕೊಳ್ಳಬೇಡ. ನಿನ್ನ ಯಾವ ಮಾತುಗಳನ್ನು ನಾನು ನಂಬುವುದಿಲ್ಲ. ನಂಬಲೇಬೇಕು ಸೀತೆ, ನಂಬಲೇಬೇಕು. ಪ್ರಹಸ್ತ ತನ್ನ ದೊಡ್ಡ ಕತ್ತಿಯಿಂದ ರಾಮನ ಶಿರವನ್ನು ಕತ್ತರಿಸಿದ. ಒಂದೇ ನೆಗೆತಕ್ಕೆ ಆ ದ್ರೋಹಿ ವಿಭೀಷಣನನ್ನು ಸಂಹರಿಸಿದ. ಲಕ್ಷ್ಮಣ ಸಹಿತ ವಾನರರು ಪಲಾಯನಗೈದರು. ಸುಗ್ರೀವ ಕೊರಳು ಮುರಿದುಕೊಂಡ ಹನುಮಂತ ಜಾಂಬವಂತನನ್ನು ನಮ್ಮ ರಾಕ್ಷಸ ವೀರರು ಸುಲಭವಾಗಿ ಸಂಹರಿಸಿದರು. ನಿನ್ನ ಸ್ವಾರ್ಥಕ್ಕಾಗಿ ವಂಚನೆಯಿಂದ ಕಪಟ ವೇಷವನ್ನು ಧರಿಸಿ ನನ್ನನ್ನು ಅಪಹರಿಸಿದ ನೀಚ, ನಿನ್ನ ಮಾತುಗಳನ್ನು ನಾನು ನಂಬಬೇಕೆ? ಒಬ್ಬ ಸಾಮಾನ್ಯ ವಾನರ ವೀರನನ್ನು ಗೆಲ್ಲುವ ಶಕ್ತಿ ನಿನಗಾಗಲಿ ನಿನ್ನ ರಾಕ್ಷಸ ವೀರರಿಗಾಗಲಿ ಇಲ್ಲ. ನಿನ್ನನ್ನು ನಂಬಿಸಲು ನಾನು ಸುಳ್ಳು ಹೇಳುತ್ತೇನೆಂದು ಭಾವಿಸಬೇಡ. ನಿನಗೆ ನನ್ನ ಮಾತು ಸತ್ಯವೆಂದು ನಿರೂಪಿಸಲು ಸಾಕ್ಷಿಯೊಡನೆ ಬಂದಿದ್ದೇನೆ. ನಿನ್ನ ಪತಿ ಹತನಾಗಿದ್ದಾನೆ. ಅವನ ರಕ್ತ ಸಿಕ್ತವಾದ ಶಿರವನ್ನು ನಿನಗೆ ತೋರಿಸಲೆಂದೇ ತರಿಸಿದ್ದೇನೆ. ಸಖಿ, ಪ್ರಭು, ಆ ರಾಮನ ಶಿರದೊಡನೆ ಬರುವಂತೆ ವೀರ ವಿದ್ಯುಜ್ಜಿಹ್ವನಿಗೆ ಹೇಳು. ಆಗಲಿ ಪ್ರಭು. ವಿಚಿತ್ರವಾಗಿದೆಯಲ್ಲ, ರಾಮನ ಶಿರಸ್ಸೆ, ಅದು ಹೇಗೆ ಸಾಧ್ಯ? ಲಂಕೇಶ ಹೇಳಿದ ಮಾತೆಲ್ಲ ಸತ್ಯವೇ? ಯಾವಾಗ ಯುದ್ಧ ನಡೆಯಿತು? ಯಾವಾಗ ರಾಮನ ಸಂಹಾರವಾಯಿತು? ಇಲ್ಲ, ಇದರಲ್ಲಿ ಏನೋ ಮೋಸವಿದೆ. ಪ್ರಣಾಮಗಳು ಲಂಕೇಶ್ವರ. ವಿದ್ಯುಜ್ಜಿಹ್ವ, ಪ್ರಹಸ್ತನ ಖಡ್ಗಾಘಾತಕ್ಕೆ ಬಲಿಯಾದ ಆ ರಾಮನ ಶಿರವನ್ನು ಇವಳಿಗೆ ತೋರಿಸು. ಇವಳ ಪತಿಯ ಗತಿ ಏನಾಗಿದೆ ಎಂದು ಎಲ್ಲರೂ ನೋಡಲಿ.
ನೋಡು ನೋಡು, ಇದನ್ನು ನೋಡಿದ ಮೇಲೆ ನಾನು ಹೇಳಿದ್ದು ಸತ್ಯವೋ ಸುಳ್ಳೋ ನೀನೇ ನಿರ್ಧರಿಸು. ನಿನ್ನ ಪತಿ ಸದಾ ನೀನು ಗುಣಗಾನ ಮಾಡುತ್ತಿದ್ದೀಯಲ್ಲ, ಸ್ವಾಮಿ ಸ್ವಾಮಿ ಎಂದು, ಅವನ ಅವಸ್ಥೆ ಏನಾಗಿದೆ ನೋಡು. ಆ ರಾಮನ ವಿಖ್ಯಾತ ಬಿಲ್ಲು ಇಲ್ಲಿದೆ, ಅದನ್ನು ನೋಡು ನೋಡು. ಸುಳ್ಳನ್ನು ಕೇಳಲಾರೆ ಎಂದೇ ಅಲ್ಲ, ಸತ್ಯವನ್ನು ಕಣ್ಣಾರೆ ನೋಡು. ಇನ್ನಾದರೂ ನನ್ನ ವಶಳಾದು ಸೀತೆ. ಯಾರಿಗಾಗಿ ಈ ಹಠ? ನನ್ನ ವಶಳಾದು. ಪಾಪ ಸೀತೆ ಆಘಾತವನ್ನು ತಡೆಯಲಾರದೆ ಮೂರ್ಛೆ ಹೋದಳಲ್ಲ. ಈ ವಿಷಯವನ್ನು ನಾನು ಕೂಡಲೇ ಮಾತೆಯವರಿಗೆ ತಿಳಿಸಬೇಕು. ಆಂಜನೇಯ, ನಿನ್ನ ಮಾತು ಸರಿ. ಅಧರ್ಮಿಗಳ ವಿನಾಶಕ್ಕೆ ಬಂದಿರುವಾಗ ಆ ಕಾರ್ಯವೇ ಪ್ರಧಾನ. ಆದರೂ ನಮ್ಮ ಕಾರ್ಯಾರಂಭಕ್ಕೆ ನೆರವಾಗಲೆಂದು ನಾನು ನನ್ನ 4 ಮಂತ್ರಿಗಳನ್ನು ಪಕ್ಷಿ ರೂಪದಲ್ಲಿ ಲಂಕೆಗೆ ಹೋಗಿ ಬರಲು ತಿಳಿಸಿದ್ದೆ. ಅಲ್ಲಿ ಅವರು ಲಂಕೆಯ ಯಾವ ಯಾವ ದ್ವಾರವನ್ನು ಯಾರು ಯಾರು ಕಾಯುತ್ತಾರೆಂಬುದನ್ನು ತಿಳಿದು ಬಂದಿದ್ದಾರೆ. ಹೌದೇನು? ಆ ವಿವರಗಳು ಏನೆಂದು ಹೇಳು ವಿಭೀಷಣ. ಹಾಗೆ ಆಗಲಿ ರಾಮಚಂದ್ರ. ಮಾತೆ ಮಾತೆ ತ್ರಿಜಟೆ, ಏಕೆ ಏನಾಯಿತು? ಏಕೆ ಹೀಗೆ ಕೂಗುತ್ತಿರುವೆ? ಅನಾಹುತವಾಯಿತು ಮಾತೆ, ಅನಾಹುತವಾಯಿತು. ಅನಾಹುತವೇ? ಏನು ಅನಾಹುತವಾಯಿತು? ಬೇಗ ಹೇಳು ತ್ರಿಜಟೆ. ಲಂಕೇಶ ಅಶೋಕವನಕ್ಕೆ ಬಂದು ಸೀತೆಯ ಎದುರಿನಲ್ಲಿ ರಾಮನ ಶಿರಸ್ಸನ್ನು, ಅವನ ಮುರಿದ ಬಿಲ್ಲನ್ನು ತೋರಿಸಿದರು. ಏನು? ರಾಮನ ಶಿರಸ್ಸೆ? ಅದು ಹೇಗೆ ಸಾಧ್ಯ? ನಾನೇ ನೋಡಿದೆ ಮಾತೆ. ಸ್ವತಃ ವಿದ್ಯುತ್ ಜಿಹ್ವನೆ ಅದನ್ನು ಅಲ್ಲಿಗೆ ತೆಗೆದುಕೊಂಡು ಬಂದ. ಓ, ವಿದ್ಯುತ್ ಜೀವನೆ. ತ್ರಿಜಟೆ, ಅವನು ಮಾಯಾ ಸೃಷ್ಟಿಯಲ್ಲಿ ಪ್ರವೀಣನೆಂಬುದು ನಿನಗೆ ತಿಳಿಯದೆ? ಅಂದರೆ ಮಾತೆ, ಅದು ನಿಜವಾದ ರಾಮನ ಶಿರಸ್ಸಲ್ಲವೇ? ಆ ಮುರಿದ ಬಿಲ್ಲು ರಾಮನದ್ದಲ್ಲವೇ? ಸೀತೆಯ ಹೃದಯ ಒಡೆಯುವ ಆ ಶಿರಸ್ಸು ನಿಜವಾದದ್ದಲ್ಲವೇ? ಖಂಡಿತ ಇಲ್ಲ ತ್ರಿಜಟೆ. ಯುದ್ಧವೇ ಆರಂಭವಾಗಿಲ್ಲವೆಂದ ಮೇಲೆ ರಾಮನ ಶಿರಸ್ಸು ಎಲ್ಲಿಂದ ಬರುತ್ತದೆ? ರಾವಣ ಮಾತೆ ಕೈಕೆಸಿಯವರು ತಮ್ಮ ತಂದೆಯೊಂದಿಗೆ ರಾಮ ರಾವಣರ ಯುದ್ಧ ತಡೆಯಲು ರಾವಣನನ್ನು ಒಲಿಸಿಕೊಳ್ಳುವಲು ಪ್ರಯತ್ನಿಸುತ್ತಿರುವರಂತೆ. ಅದು ನಿಜವಾದ ಶಿರಸ್ಸಲ್ಲ ಅಂದ ಮೇಲೆ ಅಂತ ಪ್ರಯತ್ನ ಮಾಡುತ್ತಿದ್ದರೆ ಅಪ್ಪ, ಹೋದ ಜೀವ ಮರಳಿ ಬಂದಂತಾಯಿತು. ಆದರೆ ನಿಜವಾದ ಸಂಗತಿ ತಿಳಿಯದೆ ಆ ಶಿರಸ್ಸನ್ನು ಕಂಡು ಸೀತೆ ಮೂರ್ಛೆ ಹೋದಳು. ಹೌದೇ? ಅಯ್ಯೋ, ಎಂತ ಅಚಾತುರ್ಯ! ಸೀತೆಗೆ ನಿಜ ಸಂಗತಿ ತಿಳಿಯಬೇಕು. ಅದೆಲ್ಲ ವಿದ್ಯುತ್ ಜೀವನ ಮಾಯೆ ಎಂದು ನಾನು ತಿಳಿಸುತ್ತೇನೆ. ಹಾಗೆ ಮಾಡಿ ಮಾತೆ. ರಾವಣ ಅಶೋಕವನದಿಂದ ನಿರ್ಗಮಿಸಿದ ಕೂಡಲೇ ಈ ವಿಷಯವನ್ನು ಸೀತೆಗೆ ತಿಳಿಸಿದರೆ
ಅವಳ ದುಃಖ ಶಮನವಾಗಿ ಸಮಾಧಾನ ಮೂಡುತ್ತದೆ. ಆಗಲಿ. ಈ ಕೂಡಲೇ ರಾವಣ ಹೊರಡುವ ಸಮಯವನ್ನು ಕಾದು ಸೀತೆಗೆ ನಿಜ ಸಂಗತಿ ತಿಳಿಸುತ್ತೇನೆ. ಅದಕ್ಕೂ ಮುಂಚೆ ಮಂಡೋದರಿಯನ್ನು ಕಾಣಬೇಕು. ನಾನಿನ್ನು ಬರುತ್ತೇನೆ. ಅಯ್ಯೋ ಸ್ವಾಮಿ, ಇಂಥ ಘೋರವನ್ನು ನೋಡುವ ಬದಲು ನನ್ನ ಪ್ರಾಣ ಹೊರಟು ಹೋಗಬಾರದಿತ್ತೆ. ಕೈಕೇಯಿ, ನಿನ್ನ ಮನೋವ್ರತ ಈಡೇರಿತು. ನಿನ್ನಿಂದ ರಘುಕುಲ ತಿಲಕನಾದ ನನ್ನ ಪತಿ ಇನ್ನು ಇಲ್ಲವಾದರೆ, ಕೈಕೇಯಿ, ನೀನು ನಾರು ಮಡಿಯನ್ನು ಉಳಿಸಿ ನನ್ನ ಪತಿಯನ್ನು ಕಾಡಿಗೆ ಕಳಿಸಿ ಇಂಥ ಘೋರವಾದ ಮರಣಕ್ಕೆ ಗುರಿಯಾಗುವಂತೆ ಮಾಡಿಬಿಟ್ಟೆಯಲ್ಲ. ಜಿಜ್ಜಿಪ್ಪ, ಅವಳ ದುಃಖವನ್ನು ನೋಡು. ಇವಳು ಅಂದೇ ನನ್ನ ಮಾತನ್ನು ಕೇಳಿದ್ದರೆ ಇವಳ ಈ ಪತಿ ಜೀವಂತವಾಗಿರುತ್ತಿದ್ದ. ಇವಳ ಹಠವೇ ಇವನಿಗೆ ಮೃತ್ಯುವಾಯಿತು. ಹೌದು ಮಹಾಪ್ರಭು, ತನ್ನ ಪತಿಯ ಸಾವಿಗೆ ಇವಳೇ ಕಾರಣ. ಮಹಾಬಾಹುವೆ, ಧರ್ಮ ಪಾಲಕರಾದ ನಿಮ್ಮನ್ನು ಈ ಅವಸ್ಥೆಯಲ್ಲಿ ನೋಡುವಂತಾಯಿತಲ್ಲವೇ? ನನ್ನನ್ನು ವಿಧವೆಯಾಗಿ ಮಾಡಿಬಿಟ್ಟಿರಿ. ನೀವೇ ಸರ್ವಸ್ವವೆಂದು ನಂಬಿದ್ದ ನಾನು ನಿಮ್ಮ ಅವಸಾನವನ್ನು ಹೇಗೆ ಸಹಿಸಲಿ? ನೀವಿಲ್ಲದೆ ಹೇಗೆ ಬದುಕಲಿ? ನನ್ನನ್ನು ವರಿಸಿದರೆ ಆ ನಿನ್ನ ದುಃಖ ಕಡಿಮೆಯಾಗುತ್ತದೆ. ಈ ಪಾಪಿ ರಾವಣ ನನಗೆ ಬೇಕಾದಷ್ಟು ದುಃಖವನ್ನು ಕೊಟ್ಟಿದ್ದಾನೆ. ಆ ದುಃಖವನ್ನು ನಿವಾರಿಸಲು ನನ್ನನ್ನು ಈ ದುಷ್ಟನಿಂದ ಬಿಡಿಸಲು ಬಂದ ನಿಮ್ಮನ್ನೇ ಈ ದುರುಳರು ಕೊಂದು ಹಾಕಿದರೆ. ಈಗಲಾದರೂ ಏ ರಾವಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ರಘುನಂದನ, ಪ್ರಾಣಪ್ರಿಯ, ಜ್ಯೋತಿಷ್ಯರು ನಿಮಗೆ ದೀರ್ಘಾಯಸ್ಸು ಎಂದು ಹೇಳಿದರು. ಆದರೆ ಅದು ಸುಳ್ಳಾಗಿ ನೀವು ಅಲ್ಪಾಯುಷಿಯಾದಿರಲ್ಲ ಸ್ವಾಮಿ. ನಿನ್ನ ಗ್ರಹಗತಿಯನ್ನು ಈ ರಾವಣ ಬದಲಿಸಬಲ್ಲ. ರಾಮಚಂದ್ರ, ಪುರುಷೋತ್ತಮ, ನನ್ನನ್ನು ಪರಿತ್ಯಜಿಸಿ ಭೂಮಿಯನ್ನು ಅಪ್ಪಿಕೊಂಡಿರಲ್ಲ. ನಾನು ಗಂಧಮಾಲೆಯೊಂದಿಗೆ ಪೂಜಿಸುತ್ತಿದ್ದ ಈ ನಿಮ್ಮ ದಿವ್ಯ ಧನಸ್ಸು ನಿರರ್ಥಕವಾಯಿತಲ್ಲ. ನಿರರ್ಥಕವಾದುದನ್ನು ಮರೆತು ಅರ್ಥವಾದ ನಿರ್ಧಾರವನ್ನು ಮಾಡಲು ಸಿದ್ಧಳಾಗು ಸೀತೆ. ಎಲ್ಲವೋ ದುರುಳ ರಾವಣ, ನಾನು ಅರ್ಥಪೂರ್ವಕವಾದ ಕಾರ್ಯವನ್ನೇ ಮಾಡುತ್ತಿದ್ದೇನೆ. ನನ್ನ ಪತಿಯ ಶಿರಸ್ಸು ಮತ್ತು ಶರೀರದೊಂದಿಗೆ ನನ್ನ ಶರೀರವನ್ನು ಸೇರಿಸು. ಮಹಾತ್ಮನಾದ ನನ್ನ ಪತಿ ಹೋದ ದಾರಿಯಲ್ಲೇ ನಾನು ಹೋಗುತ್ತೇನೆ. ನನ್ನ ಪತಿ ಇಲ್ಲದೆ ಕ್ಷಣ ಮಾತ್ರವೂ ನಾನು ಜೀವಿಸಿ ಇರಲು ಬಯಸುವುದಿಲ್ಲ. ಜೀವಿಸಿರಲೇಬೇಕು, ನನಗಾಗಿ ಜೀವಿಸಲೇಬೇಕು. ಈ ಲಂಕೆಯ ಮಹಾರಾಣಿಯಾಗಿ ನನ್ನೊಂದಿಗೆ ಭೋಗ ಭಾಗ್ಯಗಳನ್ನು ಆನಂದಿಸಬೇಕು. ಕ್ಷಮಿಸಿ ಮಹಾಪ್ರಭು, ಸೇನಾಪತಿ ಪ್ರಹಸರು ಮಂತ್ರಿಗಳೊಡನೆ ತಮ್ಮನ್ನು ಸಂದರ್ಶಿಸಲು ಕಾದಿದ್ದಾರೆ. ನಾನು ಈಗಲೇ ಬರುತ್ತೇನೆ. ಎಲೈ ಸೀತೆ, ಕಡೆಯ ಬಾರಿ ನಿನ್ನ ಪತಿಯ ಸಾವಿಗಾಗಿ ಎಷ್ಟು ದುಃಖಿಸುತ್ತೀಯೋ ದುಃಖಿಸು, ಎಷ್ಟು ಕಣ್ಣೀರು ಸುರಿಸುತ್ತೀಯೋ ಸುರಿಸು. ಆಮೇಲೆ ಸಂಪೂರ್ಣವಾಗಿ ನಿನ್ನ ಪತಿಯನ್ನು ಮರೆತು ನನ್ನನ್ನು ವರೆಸುವೆ ಅಂತೆ.
ಹೇಳುತ್ತಿರುವುದು ಸತ್ಯವೇ? ರಾಮನ ಮಾಯಾ ಶಿರಸ್ಸನ್ನು ಸೃಷ್ಟಿಸಿ ಅದನ್ನು ಸೀತೆಗೆ ತೋರಿಸಿ ಅವಳನ್ನು ಒಲಿಸಿಕೊಳ್ಳುವ ನೀಚ ಕೃತ್ಯಕ್ಕೂ ಇಳಿದು ಬಿಟ್ಟರೆ? ಹೌದು ಮಂಡೋದರಿ, ತ್ರಿಜಟೆ ಬಂದು ಈ ವಿಷಯ ತಿಳಿಸಿದಾಗ ನನಗೂ ಜಿಗುಪ್ಸೆಯಾಯಿತು. ರಾವಣನಂತ ಮಹಾ ವ್ಯಕ್ತಿ ಮೋಹದಿಂದ ಎಷ್ಟು ಅಲ್ಪರಾದರೆಂದು ಬೇಸರವೂ ಆಯಿತು. ಪಾಪ, ಪರಮ ಸಾಧ್ವಿಯಾದ ಆ ಸೀತೆ ದಂಡಕಾರಣ್ಯದಲ್ಲಿ ಮಾಯಾ ಜಿಂಕೆಯಿಂದ ಮೋಸ ಹೋದಂತೆ ಈಗ ಈ ಮಾಯಾ ಶಿರಸ್ಸಿನಿಂದ ಮೋಸ ಹೋಗಿ ದುಃಖಿತಳಾಗಿದ್ದಾಳೆ. ಅಯ್ಯೋ ದುರ್ವಿಧಿಯೇ! ಎಲ್ಲಿ ನೋಡಿದರೆ ಮಾತೆ ಕೈಕಸಿ ತಮ್ಮ ತಂದೆಯೊಂದಿಗೆ ರಾಮನೊಡನೆ ಯುದ್ಧ ಬೇಡವೆಂದು ಲಂಕೇಶನನ್ನು ಒಪ್ಪಿಸಲು ಕಾಯುತ್ತಿದ್ದಾರೆ. ಆದರೆ ಅವರು ಅಲ್ಲಿ ಅಂಥ ಕಾರ್ಯವನ್ನು ಮಾಡುತ್ತಿದ್ದಾರೆ. ಮಂಡೋದರಿ, ಹಾಗಾದರೆ ಯುದ್ಧ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆಯೇ? ಹೌದು ಸುರಮಿ, ಈಗಾಗಲೇ ಮಂತ್ರಾಲೋಚನಾ ಭವನದಲ್ಲಿ ಅವರೆಲ್ಲರೂ ಸೇರಿರುತ್ತಾರೆ. ಅಕ್ಕ ಮಂಡೋದರಿ, ನೀವು ಈ ವಿಷಯವನ್ನು ತಿಳಿಸಿದ್ದು ಒಳ್ಳೆಯದೇ ಆಯಿತು. ರಾವಣೇಶ್ವರ ಇತ್ತ ಬಂದ ಕೂಡಲೇ ಸೀತೆಗೆ ಮಾಯಾ ಶಿರಸ್ಸಿನ ವಿಷಯವನ್ನು ತಿಳಿಸಬೇಕೆಂದು ಕಾಯುತ್ತಿದ್ದೆ. ಹೌದು ಸುರಮೆ, ನೀನು ಈ ಕೂಡಲೇ ಆ ಕೆಲಸವನ್ನು ಮಾಡು. ಈಗ ಅಶೋಕವನದಲ್ಲಿ ಲಂಕೇಶನಿಲ್ಲ. ಸರಿ, ನಾನು ಈ ಕೂಡಲೇ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಸಂತೈಸುತ್ತೇನೆ. ಹಾಗೆ ಮಾಡು ಸುರಮೆ. ವಿಭೀಷಣನ ಪತ್ನಿಯಾದ ನಿನ್ನ ಮಾತನ್ನು ಸೀತೆ ನಂಬುತ್ತಾಳೆ. ರಾವಣೇಶ್ವರನ ಪತ್ನಿಯಾದ ನನ್ನ ಮಾತನ್ನು ನಂಬಲು ಸಾಧ್ಯವಿಲ್ಲ. ನೀನು ಈ ಕೂಡಲೇ ಹೋಗಿ ಅವಳ ದುಃಖವನ್ನು ನಿವಾರಿಸು. ಸರಿ, ನಾನು ಈಗಲೇ ಹೊರಡುತ್ತೇನೆ. ಸೀತೆ, ವೈದೇಹಿ, ಸಮಾಧಾನ ಮಾಡಿಕೋ. ಇನ್ನೆಲ್ಲಿಯ ಸಮಾಧಾನ ಸುರಮೆ? ನನ್ನ ಬದುಕಿನ ಆಸೆಯೇ ಭಗ್ನವಾಗಿ ಹೋದ ಮೇಲೆ ಸಮಾಧಾನ ಎಲ್ಲಿಂದ ಬರುತ್ತದೆ? ಸೀತೆ, ಎಲ್ಲಾ ವಿಷಯವನ್ನು ನಾನು ತ್ರಿಜಟೆಯಿಂದ ತಿಳಿದಿದ್ದೇನೆ. ಇಲ್ಲೇನು ನಡೆಯಿತು? ರಾವಣ ಏನು ಹೇಳಿದ? ನೀನೇಕೆ ದುಃಖಪಟ್ಟೆ? ಎಲ್ಲ ವಿಷಯವನ್ನು ನಾನು ತಿಳಿದಿದ್ದೇನೆ ಸೀತೆ. ನಿನ್ನ ದುಃಖ ನಿವಾರಣೆಯಾಗುವ ಬೇರೊಂದು ವಿಷಯವನ್ನು ತಿಳಿದು ಬಂದಿದ್ದೇನೆ. ಇನ್ನು ಯಾವ ವಿಷಯವನ್ನು ತಿಳಿದು ಏನಾಗಬೇಕಾಗಿದೆ? ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡ ಮೇಲೆ ನನ್ನ ಪಾಲಿಗೆ ಈ ಜಗತ್ತಿನಲ್ಲಿ ಏನೂ ಉಳಿದಿಲ್ಲ. ನಾನು ಅದೇ ವಿಷಯವನ್ನು ತಿಳಿಸಲು ಬಂದೆ ಸೀತೆ. ನೀನು ನಿನ್ನ ಸೌಭಾಗ್ಯವನ್ನು ಕಳೆದುಕೊಂಡಿಲ್ಲ. ಇಂಥ ಕ್ರೂರ ಹಾಸ್ಯವನ್ನು ಮಾಡಬೇಡ. ಹಾಸ್ಯವಲ್ಲ ಸೀತೆ, ವಾಸ್ತವ. ನೀನೇ ಸ್ವಲ್ಪ ಯೋಚಿಸಿ ನೋಡು. ರಾಮನಂತ ಆತ್ಮಜ್ಞಾನಿ ಶತ್ರುಮರ್ದನಕ್ಕೆ ಬಂದವನು ಮೈ ಮರೆತು ನಿದ್ರಾವಶನಾಗುವನೇ? ಪುರುಷ ಸಿಂಹನಾದ ಅವನನ್ನು ಯಾವನೋ ಒಬ್ಬ ವಧಿಸಲು ಸಾಧ್ಯವೇ? ಸುರಮೆ, ಏನು ಹೇಳುತ್ತಿರುವೆ? ಅಂದರೆ ನನ್ನ ಸ್ವಾಮಿಯ ಶಿರಸ್ಸು? ಸುಳ್ಳು ಸುಳ್ಳು ಸುಳ್ಳು! ಬಡಪಾಯಿ ಸೀತೆ, ದುಃಖದ ಬರದಲ್ಲಿ ರಾವಣನ ಕಪಟ ನಾಟಕವನ್ನು ಅರಿಯಲಾರದೆ ಹೋದೆ. ಭ್ರಮೆಗೆ ಒಳಗಾಗಿ ಅದನ್ನೇ ನಿಜವೆಂದು ನಂಬಿ ಘನಘೋರವಾದ ದುಃಖಕ್ಕೆ ವಶಳಾದೆ. ಅಂದರೆ ರಾವಣ ಹೇಳಿದಂತೆ ವಾನರರ ವಧೆಯಾಗಲಿಲ್ಲವೇ? ಅದೆಲ್ಲ ಕಪಟವೇ? ವಾನರ ವೀರರು ಅಷ್ಟು ಸುಲಭವಾಗಿ ಸಂಹಾರವಾಗುತ್ತಾರೆಯೇ? ದೇವೇಂದ್ರನಂತ ರಾಮಚಂದ್ರ ಅವರನ್ನು ರಕ್ಷಿಸುತ್ತಿರುವಾಗ ಅವರನ್ನು ನಾಶ ಮಾಡಲು ಸಾಧ್ಯವೇ? ಸುರಮೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಕತ್ತಲೆಯ ದಾರಿಯಲ್ಲಿ ದಾರಿ ತಪ್ಪಿದ ನನಗೆ ಒಂದು ಆಸೆಯ ದೀಪ ಕಾಣುತ್ತಿದೆ. ಸೀತೆ, ನಿನ್ನ ಪತಿ ಮಹಾವೀರ, ಮಹಾ ತೇಜಸ್ವಿ, ಸರ್ವಶ್ರೇಷ್ಠ ಬಿಲ್ಲುಗಾರ, ಧರ್ಮಾತ್ಮನೆಂದು ಲೋಕವಿಖ್ಯಾತ. ಅವನಷ್ಟೇ ಪ್ರತಾಪಶಾಲಿಯಾಗಿರುವ
ಲಕ್ಷ್ಮಣ ಜೊತೆಗಿರುವಾಗ ರಾಮ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ, ಜೊತೆಗೆ ಅನ್ಯರನ್ನು ರಕ್ಷಿಸಬಲ್ಲ. ಎಂಥ ಶತ್ರುವೇ ಆದರೂ ನಿಗ್ರಹಿಸಬಲ್ಲ ರಾಮ ಖಂಡಿತ ಹತನಾಗಿಲ್ಲ, ಹತನಾಗುವುದೂ ಇಲ್ಲ. ಹಾಗಾದರೆ ಆ ಶಿರಸ್ಸು? ಈ ನನ್ನ 4 ಮಂತ್ರಿಗಳಾದ ಅನಲ, ಶರಭ, ಸಂಪಾತಿ, ಪ್ರಗಸ ಇವರೆಲ್ಲರೂ ಇದೀಗ ತಾನೇ ಲಂಕೆಯಿಂದ ಹಿಂದಿರುಗಿ ಬಂದಿದ್ದಾರೆ. ಆ ನಗರದ ರಕ್ಷಣಾ ವ್ಯವಸ್ಥೆಯನ್ನ ಚೆನ್ನಾಗಿ ತಿಳಿದುಕೊಂಡು ಬಂದಿದ್ದಾರೆ. ವಿಭೀಷಣ, ನಿನ್ನ ಮಂತ್ರಿಗಳಿಗೆ ನಮ್ಮೆಲ್ಲರ ಅಭಿನಂದನೆಗಳು. ಆ ವಿವರಗಳು ಏನೆಂದು ಹೇಳು ವಿಭೀಷಣ. ಹೇಳುತ್ತೇನೆ ರಾಮಚಂದ್ರ. ಲಂಕಾ ನಗರದ ಪೂರ್ವ ದ್ವಾರವನ್ನು ಸೇನಾಧಿಪತಿ ಪ್ರಹಸ್ತ ತನ್ನ ಸೇನೆಯೊಂದಿಗೆ ಸನ್ನದ್ಧನಾಗಿದ್ದಾನೆ. ಮಹಾವೀರರಾದ ಮಹಾಪಾರ್ಶ್ವ, ಮಹೋದರ ದಕ್ಷಿಣ ದ್ವಾರವನ್ನು ಕಾಯುತ್ತಿದ್ದಾರೆ. ಇಂದ್ರಜಿತು ತನ್ನ ಸೈನ್ಯದೊಂದಿಗೆ ಪಶ್ಚಿಮ ದ್ವಾರವನ್ನು ಕಾಯುತ್ತಿದ್ದಾನೆ. ಅವರೆಲ್ಲ ಕತ್ತಿ, ಗುರಾಣಿ, ಬಿಲ್ಲು, ಬಾಣ, ಶೂಲ ಮೊದಲಾದ ಆಯುಧಗಳಿಂದ ಸಜ್ಜಿತರಾಗಿದ್ದಾರೆ. ಇನ್ನು ಲಂಕಾನಗರದ ಉತ್ತರ ದ್ವಾರವನ್ನು ಸ್ವತಃ ರಾವಣನೇ ಕಾಯುತ್ತಿದ್ದಾನೆ. ಅವನು ಉದ್ವಿಗ್ನಗೊಂಡಂತೆ ಕಾಣುತ್ತಿದ್ದನಂತೆ. ವಿರೂಪಾಕ್ಷ ತನ್ನ ಎಲ್ಲಾ ಅಪಾರವಾದ ಸೈನ್ಯದೊಂದಿಗೆ ನಗರದ ಮಧ್ಯಭಾಗವನ್ನು ರಕ್ಷಿಸುತ್ತಿದ್ದಾನಂತೆ. ಇದನ್ನೆಲ್ಲ ನನ್ನ ಮಂತ್ರಿಗಳು ಪಕ್ಷಿ ರೂಪದಲ್ಲಿ ವಿವರವನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾರೆ ರಾಮಚಂದ್ರ. ಹಾಗಾದರೆ ಆ ಶಿರಸ್ಸು? ಅದು ವಿದ್ಯುತ್ ಜೀವನದಿಂದ ಸೃಷ್ಟಿಯಾದ ಮಾಯಾ ಶಿರಸ್ಸು. ಮಾಯಾವಿಯಾದ ರಾವಣ ಹೀಗಾದರೂ ನಿನ್ನನ್ನು ವಶಪಡಿಸಿಕೊಳ್ಳಬೇಕೆಂದು ಈ ಕಪಟವನ್ನು ಮಾಡಿದ್ದಾನೆ. ಆ ಕಪಟವನ್ನೇ ನಿಜವೆಂದು ನಂಬಿ ನೀನು ಶೋಕಿಸಬೇಡ. ಎಲ್ಲ ಕಪಟ ವಂಚನೆಗಳು ನಾಶವಾಗುವ ಕಾಲ ಸನ್ನಿಹಿತವಾಗಿದೆ. ನಿನ್ನ ಶುಭದ ಕ್ಷಣಗಳು ಹತ್ತಿರದಲ್ಲಿದೆ. ಇನ್ನು ನಿನಗೆ ಶುಭವಾಗುವುದು. ಸುರಮೆ, ಸಾಯುತ್ತಿದ್ದ ಆಸೆಗೆ ಸಂಜೀವಿನಿಯಾದ ನಿನ್ನ ಮಾತುಗಳಿಂದ ನನಗೆ ಹೇಗೆ ಶುಭವಾಗುವುದು ಎಂದು ಹೇಳು. ಸೀತೆ, ಸಮುದ್ರ ತೀರದಲ್ಲಿ ಲಕ್ಷ್ಮಣ ಸಹಿತವಾಗಿ ವಾನರ ಸೈನ್ಯದೊಂದಿಗೆ ಬೀಡು ಬಿಟ್ಟಿರುವ ನಿನ್ನ ಪತಿ ರಾಮನನ್ನು ನಾನೇ ನೋಡಿದ್ದೇನೆ. ರಾಮನ ಸೇನದ ಬಲಾಬಲಗಳನ್ನು ತನ್ನ ಗೂಢಾಚಾರದಿಂದ ತಿಳಿದ ರಾವಣ ತನ್ನ ಮಂತ್ರಿ ಸೇನಾಧಿಪತಿಗಳೊಂದಿಗೆ ಯುದ್ಧದ ಬಗ್ಗೆ ಸಮಾಲೋಚಿಸುತ್ತಿದ್ದಾನೆ. ಈ ನಡುವೆ ಕೈಕಸಿಯವರ ತಂದೆ ಮಾಲ್ಯವಂತ ರಾಮನೊಂದಿಗೆ ಯುದ್ಧ ಬೇಡವೆಂದು ರಾವಣನ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ರಾವಣ ಒಪ್ಪುವುದರಲ್ಲಿ ನನಗೆ ಸಂದೇಹವಿದೆ. ಅಂದರೆ ನನ್ನ ಪತಿಯಿಂದ ಪರಾಭವಗೊಳ್ಳುವುದೇ ಆ ರಾವಣನ ವಿಧಿಯಲ್ಲವೇ? ಯುದ್ಧವೇ ನಡೆದರೆ ಅದು ಖಂಡಿತ. ರಾಕ್ಷಸ ಸೇನೆಯೇನೋ ಯುದ್ಧಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಆ ಬೇರಿಗಳ ಧ್ವನಿ ಕೇಳು, ರಣಕಹಳೆಗಳ ಧ್ವನಿ ಕೇಳು, ರಥಚಕ್ರಗಳ ಸದ್ದು ಕೇಳಿಸುತ್ತಿದೆಯೇ? ರಾಕ್ಷಸರ ಕೋಲಾಹಲಗಳು ಕೇಳುತ್ತಿದೆಯೇ? ಹೌದು, ನನಗೂ ನೀನು ಹೇಳಿದ ಶಬ್ದಗಳೆಲ್ಲ ಕೇಳಿಸುತ್ತಿದೆ. ಸೀತೆ, ರಾವಣ ತನ್ನ ಹಠವನ್ನು ಬಿಡದಿದ್ದರೆ ರಾಕ್ಷಸರಿಗೆ ವಿನಾಶದ ಭಯ ಹತ್ತಿರವಾಯಿತೆಂದು ಅರ್ಥ. ಇಂದ್ರನು ದೈತ್ಯರನ್ನು ಸೋಲಿಸಿದಂತೆ ನಿನ್ನ ಪತಿ ರಾವಣನನ್ನು ಸೋಲಿಸುವುದು ಖಂಡಿತ. ರಾವಣ ಸಂಹಾರವಾದ ಮೇಲೆ ನೀನು ನಿನ್ನ ಪತಿ ಸಾಮೀಪ್ಯವನ್ನು ಪಡೆಯುವುದು ನಿಶ್ಚಯ. ಸುರಮೆ, ನಿನ್ನ ಮಾತುಗಳು ಅಮೃತ ಸಮಾನವಾಗಿದೆ. ನನ್ನ ಆತ್ಮಕ್ಕೆ ಅಪ್ಯಾಯಮಾನವಾಗಿದೆ. ನನ್ನ ದುಃಖ ಕರಗಿ ಹೋಗುತ್ತಿದೆ. ನಿನ್ನ ದುಃಖವೆಲ್ಲ ಸಂಪೂರ್ಣವಾಗಿ ಕರಗಿ ನಿನ್ನ ಕಂಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತೀಯ. ನಿನ್ನ ಪತಿಯ ಬಾಹುಗಳಲ್ಲಿ ಹಲವು ಮಾಸಗಳ ಶೋಕಗಳೆಲ್ಲ ಹರ್ಷವಾಗುತ್ತದೆ. ಸುರಮೆ, ನೀನು ಭೂಮಿ, ಆಕಾಶ, ಪಾತಾಳ ಎಲ್ಲೆಂದರಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುವ ಸಾಮರ್ಥ್ಯವುಳ್ಳವಳೆಂದು ನನಗೆ ತಿಳಿದಿದೆ. ಆದ್ದರಿಂದ ನೀನು ನನಗೆ ಒಂದು ಉಪಕಾರ ಮಾಡುತ್ತೀಯಾ? ರಾವಣ ನನ್ನ ಪತಿಯ ಮೇಲೆ ಯುದ್ಧ ಮಾಡಲು ಮುಂದೆ ಯಾವ ರೀತಿ ಹೆಜ್ಜೆ ಇಡುವನೆಂದು ನೋಡಿ ಬಂದು ನನಗೆ ತಿಳಿಸುತ್ತೀಯಾ? ಏಕೆ ಸೀತೆ, ಇಷ್ಟು ವಿವರಗಳು ಸಾಲದೆ? ಸುರಮೆ, ನಾನು ಎಷ್ಟು ದುರ್ಬಲವಾಗಿದ್ದೇನೆಂದರೆ ಕ್ಷಣ ಮಾತ್ರದಲ್ಲಿ ಆ ರಾವಣನ ಮಾಯೆಯನ್ನು ನಂಬಿಬಿಟ್ಟೆ. ತಿಂಗಳುಗಳ ಕಾಲ ಇಲ್ಲಿಯ ರಾಕ್ಷಸಿಯರ ಮೂಲಕ
ಸಾಕಷ್ಟು ಭಯಭೀತಿಯನ್ನು ಅನುಭವಿಸಿದ್ದೇನೆ. ತಿಳಿಯಿತು. ಆ ಮಂತ್ರಾಲೋಚನೆ ಸಭೆಯಲ್ಲಿ ಏನು ನಡೆಯಿತು ಎಂದು ತಿಳಿಯುವ ಕುತೂಹಲ ನಿನಗಿದೆ ಅಲ್ಲವೇ? ಹೌದು ಸುರಮಿ, ಅಲ್ಲಿ ಏನು ನಡೆಯಿತು, ಅಂತಿಮವಾಗಿ ಏನು ನಿರ್ಧಾರವಾಯಿತೆಂದು ನಾನು ತಿಳಿಯಬೇಕು. ಸರಿ, ನಿನಗೆ ಸಮಾಧಾನವಾಗುವುದಾದರೆ ನಾನು ಈ ಕೂಡಲೇ ಅಲ್ಲಿಗೆ ಹೋಗಿ ಅಲ್ಲಿನ ವಿಷಯಗಳನ್ನು ತಿಳಿದು ಬರುತ್ತೇನೆ. ಹಾಗೆಯೇ ಆಗಲಿ. ಸರಿ. ಲಂಕೇಶ್ವರ, ಹಿರಿಯನೆಂದೂ ನೀನು ನನ್ನನ್ನು ಗೌರವಿಸುವುದಾದರೆ ನನ್ನ ಮಾತನ್ನು ಕೇಳು. ಈ ಕ್ಷಣ ಶ್ರೀರಾಮನನ್ನು ಸತ್ಕಾರ ಪೂರ್ವಕವಾಗಿ ಆದರಿಸಿ ಅವನಿಗೆ ಸೀತೆಯನ್ನು ಒಪ್ಪಿಸಿಬಿಟ್ಟು. ಆ ರಾಮನ ಪರಾಕ್ರಮ ಎಷ್ಟೆಂದು ತಿಳಿಯಲು ಜನಸ್ಥಾನದಲ್ಲಿ ನಡೆದ ಅದ್ಭುತ ಘಟನೆಗಳೇ ಸಾಕ್ಷಿಯಾಗಿವೆ. ಈಗಲೇ ಎಚ್ಚೆತ್ತಿಕೋ ರಾವಣ, ಎಚ್ಚೆತ್ತಿಕೋ. ಅದ್ಭುತ ಘಟನೆಗಳು? ಯಾವುದು ಅದ್ಭುತ ಘಟನೆಗಳು? ಸಾಮಾನ್ಯರಾದ 14,000 ರಾಕ್ಷಸರನ್ನು ಕೊಂದಿದ್ದ, ಅಥವಾ ಬುದ್ಧಿಗೇಡಿಗಳಾದ ಖರದೂಷಣರನ್ನು ಸಂಹರಿಸಿದ್ದು? ತಾತ, ಹಿಂದೆ ಕಿಷ್ಕಿಂಧೆಯಲ್ಲಿ ವಾಲಿಯನ್ನು ಹಿಂದಿನಿಂದ ಹೊಡೆದಂತೆ ಖರದೂಷಣರನ್ನು ಏಕೆ ಹೊಡೆದಿರಬಾರದು? ಈ ಕುತರ್ಕದಿಂದ ಯಾವ ಪ್ರಯೋಜನವೂ ಇಲ್ಲ. ಕುತರ್ಕವಲ್ಲ ತಾತ, ಸತರ್ಕ. ಆ ರಾಮನ ಶಕ್ತಿಯನ್ನು ಅದ್ಭುತ ಎಂದು ವರ್ಣಿಸುವ ನೀವು ನಿಮ್ಮ ಮೊಮ್ಮಗನ ಅದ್ಭುತ ಪರಾಕ್ರಮಗಳನ್ನು ಮರೆತು ಬಿಟ್ಟಿರ? ದೇವತೆಗಳನ್ನು ಜಯಿಸಿದ್ದು ಅದ್ಭುತವಲ್ಲವೇ? ಯಮನನ್ನ ಮಣಿಸಿದ್ದು ಅದ್ಭುತವಲ್ಲವೇ? ಕೈಲಾಸ ಪರ್ವತವನ್ನು ಅಲುಗಾಡಿಸಿದ್ದು ಅದ್ಭುತವಲ್ಲವೇ? ಬ್ರಹ್ಮ ಮಹೇಶ್ವರರನ್ನು ಮೆಚ್ಚಿಸಿ ಅವರಿಂದ ವರಗಳನ್ನು ಪಡೆದಿದ್ದು ಅದ್ಭುತವಲ್ಲವೇ? ಅದೆಲ್ಲ ಸರಿ ಕಂದ, ಆ ಹೆಮ್ಮೆ ನಮಗೂ ಇದೆ. ಅದು ಚಿರಕಾಲ ಇರಬೇಕೆಂದು ನಾವು ಬಯಸುತ್ತೇವೆ. ನೀನು ಸರಿಯಾಗಿ ಹೇಳಿದೆ ಕೈಕಸಿ. ಯಾವುದೇ ರಾಜ ಚಿರಕಾಲ ಆನಂದದಿಂದ ರಾಜ್ಯವಾಳಬೇಕೆಂದರೆ ಅವನು ಬಹಳ ಎಚ್ಚರದಿಂದಿರಬೇಕು. ಸುಸಂಸ್ಕೃತನೂ ಸುಶಿಕ್ಷಿತನೂ ಆಗಿರಬೇಕು. ರಾಜನೀತಿಯನ್ನು ಮರೆಯಲೇಬಾರದು. ಏನು ತಾತ, ಚಿಕ್ಕ ಮಕ್ಕಳಂತೆ ನನಗೆ ಉಪದೇಶ ಮಾಡುತ್ತಿರುವಿರಿ? ರಾವಣ, ಹಿರಿಯರಿಗೆ ಮಕ್ಕಳು ಚಿಕ್ಕವರೇ. ಚಿಕ್ಕವರ ಶ್ರೇಯಸ್ಸಿಗೆ ಹಿರಿಯರು ಹೇಳುವ ಬುದ್ಧಿವಾದವನ್ನು ಕೇಳಲೇಬೇಕು. ಓ, ಹಾಗೇನು? ಹೇಳಿ ತಾತ, ನಿಮಗೆ ಸಮಾಧಾನವಾಗುವುದಾದರೆ ನಿಮ್ಮ ಉಪದೇಶವನ್ನು ಕೇಳುತ್ತೇನೆ. ಹೇಳಿ. ರಾವಣ, ಯಾವ ರಾಜನ ಬಲ ಶತ್ರುಗಳ ಬಲಕ್ಕಿಂತ ಕಡಿಮೆಯಾಗಿರುವುದೋ ಅಥವಾ ಶತ್ರು ಬಲಕ್ಕೆ ಸಮನಾಗಿರುವುದೋ ಅಂತ ರಾಜ ಶತ್ರುಗಳೊಡನೆ ಸಂಧಿ ಮಾಡಿಕೊಳ್ಳಬೇಕು. ತನಗೆ ಸಮಾನನಾದ ಅಥವಾ ತನಗಿಂತ ಅಧಿಕನಾದ ಶತ್ರುವನ್ನು ಯಾವ ಕಾರಣಕ್ಕೂ ಅಪಮಾನಿಸಬಾರದು. ತಾತ, ನಾನು ಸರಿಯಾದ ದಾರಿಯಲ್ಲಿ ಇದ್ದೇನೆಂದೇ ಅರ್ಥ. ಅಂದರೆ ಗೂಢಚಾರರಿಂದ ಶತ್ರುವಿನ ಬಲಾಬಲಗಳನ್ನು ತಿಳಿದ ನಂತರವೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ. ರಾವಣ, ರಾಮನ ಬಲ ಎಷ್ಟೆಂದು ತಿಳಿದ ಮೇಲೂ ಯುದ್ಧದ ಯೋಚನೆ ಮಾಡುವುದು ವಿವೇಕವೇ? ರಾಮನ ಬಂಟನಾದ ಹನುಮಂತ ಏಕಾಂಗಿಯಾಗಿ ಬಂದು ಲಂಕಾದಹನವನ್ನೇ ಮಾಡಿ ಹೋದ. ವಾಲಿಯ ಬಲ ಏನೆಂಬುದು ನಿನಗೆ ಗೊತ್ತೇ ಇದೆ. ವಾಲಿಯ ತಮ್ಮನಾದ ಸುಗ್ರೀವ ಈಗ ರಾಮನ ಮಿತ್ರನಾಗಿದ್ದಾನೆ. ಜೊತೆಗೆ ಅಪಾರವಾದ ವಾನರ ಸೇನೆ ಇದೆ. ಅಂದ ಮೇಲೆ ಅವರ ವಿರುದ್ಧ ನೀನು ಯುದ್ಧ ಮಾಡುವೆ ಎಂದು ಹೇಳುತ್ತಿರುವಿಯಲ್ಲ, ನಿನಗೆ ನಾನೇನು ಹೇಳಬೇಕು? ಕೈಕಸಿಯ ಮಾತು ಸತ್ಯ ಲಂಕೇಶ್ವರ. ಸಂದಿಗ್ಧವಾದ ಈ ಸಮಯದಲ್ಲಿ ಸಂಧಿ ಮಾಡಿಕೊಳ್ಳುವುದೇ ವಿವೇಕ. ಯಾರ ಸಲುವಾಗಿ ಇಂಥ ಪರಿಸ್ಥಿತಿ ಉದ್ಭವಿಸಿದೆಯೋ ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು. ಹೌದು ಮಗನೇ,
ದೇವತೆಗಳು ಋಷಿಗಳ ಆದಿಯಾಗಿ ಸರ್ವರು ರಾಮನ ಜಯವನ್ನೇ ಬಯಸುತ್ತಾರೆ. ಎಲ್ಲರ ಸಹಾನುಭೂತಿಯೂ ಅವರ ಪರವಾಗಿ ಇದೆ. ಅಂಥ ರಾಮನ ಜೊತೆ ವಿರೋಧ ಕಟ್ಟಿಕೊಳ್ಳುವುದು ವಿನಾಶಕಾರಿ. ಅದಕ್ಕಾಗಿ ಸಂಧಿ ಮಾಡಿಕೊ. ವಿಭೀಷಣ, ನಿನಗೆ ತಿಳಿದಿರುವ ಇನ್ನಷ್ಟು ವಿಷಯಗಳನ್ನು ನಮಗೆ ತಿಳಿಸು. ತಿಳಿಸುತ್ತೇನೆ ಸುಗ್ರೀವ ಮಹಾರಾಜ. ರಾವಣನ ಸೈನ್ಯದಲ್ಲಿ 10,000 ಆನೆಗಳಿವೆ, 10,000 ರಥಗಳಿವೆ, 20,000 ಕುದುರೆಗಳಿವೆ. ಅದಲ್ಲದೆ 1 ಕೋಟಿಗೂ ಮೀರಿದ ಕಾಲಾಳುಗಳಿದ್ದಾರೆ. ಅಂದರೆ ರಾವಣನ ಸೈನ್ಯ ಅಗಾಧವಾಗಿಯೇ ಇದೆ. ಹೌದು ಅಂಗದ. ದೇವತೆಗಳೆಲ್ಲ ಧರ್ಮಾತ್ಮರು, ದಾನವರೆಲ್ಲ ಅಧರ್ಮಿಗಳು ಎಂಬ ಮಾತನ್ನು ಸುಳ್ಳು ಮಾಡು. ದಾನವರು ಧರ್ಮವನ್ನು ಮೀರಿ ನಡೆಯುವರಲ್ಲ ಎಂದು ನಿರೂಪಿಸು. ಅಧರ್ಮಕ್ಕೆ ಖಂಡಿತ ಜಯವಿಲ್ಲ ರಾವಣ. ತಾತ, ಯಾವುದು ಧರ್ಮ ಯಾವುದು ಅಧರ್ಮ? ನಾನು ಯಾವ ಧರ್ಮವನ್ನು ಮಾಡುತ್ತಿಲ್ಲ. ರಾವಣ ಪರಸ್ತ್ರೀಯರನ್ನು ಮೋಸದಿಂದ ಅಪಹರಿಸಿ ತಂದು ಅವರನ್ನು ಬಲಾತ್ಕಾರದಿಂದ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಅಧರ್ಮವಲ್ಲದೆ ಧರ್ಮವೇನು? ರಾವಣ, ನೀನು ಸದಾ ವಿಷಯಾಸಕ್ತಿಯಲ್ಲೇ ಮುಳುಗಿ ಅದಕ್ಕಾಗಿ ಅನೇಕ ಅಧರ್ಮ ಕಾರ್ಯಗಳನ್ನು ಮಾಡಿರುವುದು ನನಗೆ ಗೊತ್ತು. ರಾವಣ, ನಿನ್ನ ವಿರೋಧಿಗಳಾದ ಋಷಿಮುನಿಗಳೆಲ್ಲರೂ ರಾಮನ ಜಯವನ್ನೇ ಹಾರೈಸುತ್ತಾರೆ. ಧರ್ಮವನ್ನು ಬೆಂಬಲಿಸುವ, ಗೌರವಿಸುವ ಈ ಲೋಕದ ಪ್ರತಿಯೊಬ್ಬರೂ ಧರ್ಮಾತ್ಮನಾದ ರಾಮನನ್ನೇ ಬೆಂಬಲಿಸುತ್ತಾರೆ. ಲೋಕವೇ ನಿನಗೆ ವಿರೋಧವಾದರೆ ನೀನು ಗೆಲ್ಲುವುದು ಹೇಗೆ? ಈ ಲಂಕೆಯನ್ನು, ರಾಕ್ಷಸ ಕುಲವನ್ನು ರಕ್ಷಿಸುವುದು ಹೇಗೆ? ತಾತ, ಭಯವೇನೆಂದು ಅರಿಯದ ಈ ಲಂಕೇಶ್ವರನ ಹೃದಯದಲ್ಲಿ ಭಯವನ್ನು ಹುಟ್ಟಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಬ್ರಹ್ಮನಿಂದ ಅಜಯನೆಂಬ ವರವನ್ನು ಪಡೆದಿದ್ದೇನೆ. ನನಗೆ ಯಾರು ಏನು ಮಾಡಲಾಗುವುದಿಲ್ಲ. ದಶಕಂಠ, ನೀನು ದೇವತೆಗಳಿಂದ, ದಾನವರಿಂದ, ಯಕ್ಷ ಗಂಧರ್ವರಿಂದ ಸಾವಿಲ್ಲವೆಂಬ ವರವನ್ನು ಪಡೆದಿರುವುದು ನಿಜ. ಆದರೆ ಮಾನವರಿಂದ ಸಾವಿಲ್ಲವೆಂಬ ವರವನ್ನು ಪಡೆದಿಲ್ಲವಲ್ಲ. ಹೌದು ರಾವಣ, ಪ್ರತಿದಿನ ಪ್ರತಿಕ್ಷಣ ನೂರಾರು ಅಪಶಕುನಗಳು ಕಾಣುತ್ತಿವೆ. ರಾಕ್ಷಸ ಪ್ರಜೆಗಳ ಮನಸ್ಸಿನಲ್ಲಿ ಭಯಭೀತಿ ಮೂಡುತ್ತಿದೆ. ಕಾಲಪುರುಷ ತನ್ನ ಕ್ರೂರ ದೃಷ್ಟಿಯಿಂದ ಲಂಕೆಯನ್ನು ಕೆಕ್ಕರಿಸಿ ನೋಡುತ್ತಿದ್ದಾನೆ. ಮಾತೆ, ಕಾಲಪುರುಷನನ್ನೇ ಎದುರಿಸಿದ ನನ್ನನ್ನು ಆ ಅಪಶಕುನಗಳು ಏನು ಮಾಡಬಲ್ಲವು? ರಾವಣ, ನೀನು ಅಪಶಕುನಗಳನ್ನು ನಂಬದಿರಬಹುದು. ಆದರೆ ಭಗವಂತನಾದ ಮಹಾವಿಷ್ಣುವೇ ರಾಮನಾಗಿ ಅವತರಿಸಿದ್ದಾನೆಂದು ಹಲವರು ಹೇಳುವ ಮಾತನ್ನು ನಾನು ನಂಬುತ್ತೇನೆ. ಮಹಾಪರಾಕ್ರಮಿಯಾದ ರಾಮ ಸಾಮಾನ್ಯ ಮನುಷ್ಯನಲ್ಲ. ಮಾನವನಾಗಲಿ ಅಸಾಮಾನ್ಯ ವಿಷ್ಣುವಾಗಲಿ ನನಗೆಲ್ಲ ಒಂದೇ. ಮಾನವ ಶತ್ರುವಾದ ಆ ವಿಷ್ಣುವನ್ನು ಮಟ್ಟ ಹಾಕುವುದೇ ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ. ಅವರೆಲ್ಲ ಮಹಾಶೂರರು, ವೀರರು. ಅದಲ್ಲದೆ ಅವರೆಲ್ಲ ರಾವಣನ ಪರಮಾಪ್ತರು. ಪ್ರತಿಯೊಬ್ಬ ರಾಕ್ಷಸ ನಾಯಕನ ಸೈನ್ಯದಲ್ಲಿ 10 ಲಕ್ಷ ರಾಕ್ಷಸ ವೀರರಿದ್ದಾರೆ. ಶ್ರೀರಾಮ, ನಾನು ವಾಸ್ತವವನ್ನು ಹೇಳುತ್ತಿದ್ದೇನೆ. ಆದರೆ ನೀನು ನಿನ್ನ ಧರ್ಮ ಪರಾಕ್ರಮಗಳಿಂದ ಅದನ್ನೆಲ್ಲ ನಿಗ್ರಹಿಸುವ ಸಾಮರ್ಥ್ಯ ಪಡೆದಿರುವೆ. ವಿಭೀಷಣ, ನಿನ್ನ ಉಪಯುಕ್ತವಾದ ವಿವರಗಳಿಂದ ನಾವು ಯುದ್ಧ ತಂತ್ರವನ್ನು ರೂಪಿಸಲು ಸಹಾಯವಾಗುತ್ತದೆ. ಅಗತ್ಯವಿದ್ದರೆ ನಾವು ಮತ್ತೆ ಸಭೆ ಸೇರಿ ನಿರ್ಧರಿಸೋಣ. ಅಷ್ಟು ಹಗುರವಾಗಿ ಮಾತನಾಡಬೇಡ ರಾವಣ. ಸಮುದ್ರಕ್ಕೆ ಸೇತುವೆ ಕಟ್ಟಿರುವುದು ಸಾಮಾನ್ಯ ಕಾರ್ಯವೇ?
ಎಚ್ಚೆತ್ತುಕೋ. ತಾತ, ಸಾಕು ಮಾಡಿ. ವೈರಿಗಳ ಪರವಹಿಸಿ ನನಗೆ ಬುದ್ಧಿ ಹೇಳುವ ನೆಪದಲ್ಲಿ ನನಗೆ ಅಹಿತಕರವಾದ ಕಠಿಣವಾದ ಮಾತುಗಳನ್ನಾಡಬೇಡಿ. ರಾವಣ, ತಾಳ್ಮೆ ಕಳೆದುಕೊಳ್ಳದೆ ನಮ್ಮ ಮಾತುಗಳನ್ನು ಕೇಳು. ರಾಮನ ಜೊತೆ ವೈರ ಬೇಡ. ಮಾತೆ, ರಾಮ ರಾಮ ರಾಮ. ಮಾತೆ, ಅವನೊಬ್ಬ ಕಶ್ಚಿತ್ ಮಾನವ, ರಾಜ್ಯಭ್ರಷ್ಟ. ಆ ಕಪಿಗಳನ್ನು ನಂಬಿ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ. ಅವನ ಪರಾಕ್ರಮವನ್ನು ಹೊಗಳುತ್ತಾ ನನ್ನನ್ನು ಅಸಮರ್ಥನೆಂದು ಭಾವಿಸಬೇಡಿ. ಹಾಗಾದ್ರೆ ನೀನು ಮಹಾಸಮರ್ಥನೋ? ಹೌದು, ನಾನು ರಾಕ್ಷಸರ ರಾಜ, ದೇವತೆಗಳಿಗೆ ತಳ್ಳ ಉಂಟು ಮಾಡಿದ ವೀರ, ಬಲ ಪರಾಕ್ರಮಗಳಿಂದ ಸಂಪನ್ನ, ಅಪರಿಮಿತ ತೇಜಸ್ವಿಯಾದ ನನ್ನನ್ನು ಆ ರಾಮನಿಗೆ ಹೋಲಿಸಿ ಕೀಳಾಗಿ ಕಾಣುತ್ತಿರುವರಲ್ಲ. ಅದಕ್ಕೆ ಕಾರಣ ನೀನು ಅಧರ್ಮವನ್ನು ಅನುಸರಿಸುತ್ತಿರುವುದು. ತಾತ, ನೀವು ಶತ್ರು ಪರವಾಗಿ ಸೇರಿಕೊಂಡು ಉದ್ದೇಶಪೂರ್ವಕವಾಗಿಯೇ ಹೀಗೆ ಮಾತನಾಡುತ್ತಿರುವಿರಿ. ಅದೇ ಕಾರಣಕ್ಕಾಗಿ ನನ್ನ ಯುದ್ಧೋತ್ಸಾಹಕ್ಕೆ ಭಂಗ ತರಲು ಪ್ರಯತ್ನಿಸುತ್ತಿರುವಿರಿ. ಅಯ್ಯೋ ಅವಿವೇಕಿ, ನೀನು ನನ್ನ ಮೊಮ್ಮಗನೆಂಬ ಕಾರಣದಿಂದ ನಿನ್ನ ಹಿತದೃಷ್ಟಿಯಿಂದ ಹೇಳುವ ಮಾತುಗಳಿಗೆ ವಿಪರೀತಾರ್ಥ ಕಲ್ಪಿಸಬೇಡ. ಹೌದು ಕಂದ, ನೀನು ಸುರಕ್ಷಿತನಾಗಿರಬೇಕು, ಈ ಲಂಕೆ ಸುರಕ್ಷಿತವಾಗಿರಬೇಕು ಎನ್ನುವ ಆಸೆಯಿಂದ ನಾನು, ಮಂಡೋದರಿ, ನಿಮ್ಮ ತಾತ ಈ ಯುದ್ಧ ಬೇಡವೆಂದು ಹೇಳುತ್ತಿರುವುದು. ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಎಂದು ಒತ್ತಾಯ ಮಾಡುತ್ತಿರುವುದು. ಅಷ್ಟು ಕಷ್ಟಪಟ್ಟು ಅಷ್ಟು ಆಸೆಯಿಂದ ತಂದಿರುವ ಸೀತೆಯನ್ನು ಹೇಳಿ ರಾಮನಿಗೆ ಒಪ್ಪಿಸುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಆ ರಾಮನಿಗಾಗಲಿ ಆ ವಾನರನಿಗಾಗಲಿ ಹೆದರುವುದಿಲ್ಲ. ನೋಡುತ್ತೀರಿ, ಇನ್ನು ಕೆಲವೇ ದಿನಗಳಲ್ಲಿ ಲಕ್ಷ್ಮಣ ಸಹಿತ ರಾಮನು ಹತನಾಗಿ ಬಿದ್ದಿರುವುದನ್ನು ನೀವೇ ನೋಡುತ್ತೀರಿ. ದೇವತೆಗಳೊಡನೆ ದ್ವಂದ್ವ ಯುದ್ಧಕ್ಕೆ ಹೆದರದ ನಾನು ಆ ನರಮಾನವನೊಡನೆ ಯುದ್ಧ ಮಾಡಲು ಹೆದರುವುದೇ? ನಿಂತಲ್ಲಿಯೇ ನನ್ನ ದೇಹ ವಿಭಾಗವಾದರೂ ಸರಿ, ನಾನು ಯಾರಿಗೂ ತಲೆಬಾಗುವುದಿಲ್ಲ. ಯಾವ ಕಾರಣಕ್ಕೂ ನನ್ನ ಹಠವನ್ನು ಬಿಡುವುದಿಲ್ಲ. ಕಂದ, ಬೇಡ ಕಂದ, ಈ ಹಠ ಒಳ್ಳೆಯದಲ್ಲ. ರಾಮನ ಪರಾಕ್ರಮ ಕಡಿಮೆ ಇದೆ ಎಂದು ಭಾವಿಸಿ ಆಪತ್ತಿಗೆ ಕೊರಳೊಡ್ಡಬೇಡ. ಈಗ ನನ್ನ ಪ್ರತಿಜ್ಞೆಯನ್ನು ಕೇಳಿ. ಸಮುದ್ರವನ್ನು ದಾಟಿ ವಾನರೊಡನೆ ಬಂದಿರುವ ರಾಮ ಜೀವ ಸಹಿತ ಹಿಂದಿರುಗುವುದಿಲ್ಲ. ಇದು ಸತ್ಯ. ನಿಮ್ಮ ನೀತಿ ಪಾಠವನ್ನು ನಿಲ್ಲಿಸಿ. ಹೇಳುವುದರಿಂದ ಯಾವ ಪ್ರಯೋಜನವಿಲ್ಲ, ಕೇಳುವುದಕ್ಕೆ ನನಗೆ ವ್ಯವಧಾನವೂ ಇಲ್ಲ. ನಿಲ್ಲು ಕಂದ, ನಿಲ್ಲು. ತಂದೆಯೇ, ಎಲ್ಲರ ಮಾತುಗಳು ವ್ಯರ್ಥವಾದವು. ಇನ್ನು ಯುದ್ಧ ನಡೆದರೆ ಅಯ್ಯೋ, ಇವನ ಗತಿ ಏನಾಗುವುದು ಏನೋ. ಸಮಾಧಾನ ಮಾಡಿಕೊ ಮಗಳೇ, ವಿಧಿ ಸಂಕಲ್ಪವೇನಿದೆಯೋ ಅದೇ ನಡೆಯುತ್ತದೆ. ಇಷ್ಟವಾಗದಿದ್ದರೂ ನಾವು ಅದನ್ನು ಸ್ವೀಕರಿಸಲು ಸಿದ್ಧವಾಗಿರಲೇಬೇಕು. ಬೇರೆ ಮಾರ್ಗವೇ ಇಲ್ಲ. ಪ್ರಭು, ಏನು? ನೀವು ನನ್ನ ಮೇಲೆ ಕೃಪೆ ತೋರಬೇಕು. ರಾಮನೊಡನೆ ಯುದ್ಧವನ್ನು ಬಿಡಿ, ಸೀತೆಯನ್ನು ರಾಮನಿಗೆ ಒಪ್ಪಿಸಿ, ಈ ಎರಡು ಕೃಪೆಗಳನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ಹಾಗೆ ಕೇಳುವುದರಿಂದ
ಯಾವ ಪ್ರಯೋಜನವೂ ಇಲ್ಲವೆಂದು ನನಗೆ ಅರ್ಥವಾಗಿದೆ ಪ್ರಭು. ಆ ವಿಚಾರವನ್ನು ನಾನು ಮಾತನಾಡುವುದಿಲ್ಲ. ಮತ್ತೆ ಬೇರೆ ಯಾವ ಕೋರಿಕೆಯನ್ನು ಹೊತ್ತು ತಂದಿರುವೆ? ನೀವು ನನ್ನೊಂದಿಗೆ ಶಿವಮಂದಿರಕ್ಕೆ ಬರಬೇಕು. ಈಗ ಬಂದಿರುವ ಆಪತ್ತಿನಿಂದ ಪಾರು ಮಾಡುವಂತೆ ನಾವು ಶಿವನಲ್ಲಿ ಪ್ರಾರ್ಥಿಸೋಣ. ಮಂಡೋದರಿ ಎಂತ ಹುಚ್ಚಿ ನೀನು! ಶತ್ರುವು ಆಕ್ರಮಣಕ್ಕೆ ಸೈನ್ಯ ಸಮೇತ ಬಂದು ನಿಂತಿರುವಾಗ ನಾನು ಹೇಳಿಯಂತೆ ನಿನ್ನ ಜೊತೆ ಪೂಜಾ ಮಂದಿರದಲ್ಲಿ ಪೂಜೆ ಮಾಡಲೆ? ಹಾಗೆನ್ನಬೇಡಿ ಪ್ರಭು. ಶಿವನ ಅನುಗ್ರಹದಿಂದ ಈಗ ಬಂದಿರುವ ಆಪತ್ತು ತಪ್ಪಬೇಕು. ಮಂಡೋದರಿ, ವೀರ ಪತ್ನಿಯಂತೆ ಉತ್ತೇಜನ ನೀಡುವುದನ್ನು ಬಿಟ್ಟು ಹೇಳಿಯಂತೆ ಬಡಬಡಿಸಿ ನನ್ನ ಕೀರ್ತಿಗೆ ಕಳಂಕ ತರಬೇಡ. ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಒಲಿಸಿಕೊಂಡವನು ನಾನು. ತಪಸ್ಸು ಮಾಡಿ ಪರಮೇಶ್ವರನ ಅನುಗ್ರಹ ಪಡೆದವನು ನಾನು. ಅಂದರೆ ಈಗ ಪ್ರಾರ್ಥಿಸುವುದು ತಪ್ಪೇನು? ತಪ್ಪೇನೂ ಇಲ್ಲ. ಆದರೆ ಪರಶಿವನ ಪ್ರಾರ್ಥನೆಯಿಂದ ರಾಮನ ಮೇಲಿನ ಯುದ್ಧ, ಸೀತೆಯ ವಶ ಇವೆರಡೂ ತಪ್ಪುವುದಿಲ್ಲ. ಅದೇ ನನ್ನ ಧ್ಯೇಯ, ಅದೇ ನನ್ನ ಗುರಿ. ನೀನಿನ್ನು ಹೊರಡು. ದಯವಿಟ್ಟು ನನ್ನ ಮಾತು ಕೇಳಿ ಪ್ರಭು. ನೀನಲ್ಲ, ಆ ಪರಶಿವನೇ ಬಂದರು ನಾನು ನನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ. ನಾನು ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳುವುದಿಲ್ಲ. ನೀನಿನ್ನು ಹೊರಡಬಹುದು ಪ್ರಭು. ಮಿತ್ರರೇ, ವಿಭೀಷಣ್ ಮಂತ್ರಿಗಳು ಸಂಗ್ರಹಿಸಿಕೊಂಡು ಬಂದ ವಿವರಗಳ ಆಧಾರದ ಮೇಲೆ ನಾನು ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದೇನೆ. ಅದನ್ನು ಈಗ ನಿಮ್ಮೆಲ್ಲರಿಗೂ ಹೇಳುತ್ತೇನೆ. ರಾಮಚಂದ್ರ, ನಿನ್ನ ಯೋಜನೆ ಏನೆಂದು ತಿಳಿಸು. ಅದನ್ನು ಕಾರ್ಯರೂಪಕ್ಕೆ ತರಲು ನಮ್ಮ ವಾನರ ಸೈನ್ಯ ಸಿದ್ಧಗೊಂಡಿದೆ. ಆಗಲಿ. ಕಪಿಶ್ರೇಷ್ಠನಾದ ನೀಲ ತನ್ನ ವಾನರ ಸೈನ್ಯದೊಂದಿಗೆ ಲಂಕೆಯ ಪೂರ್ವ ದ್ವಾರದಲ್ಲಿ ಪ್ರಹಸ್ತನನ್ನು ಎದುರಿಸಿ ಯುದ್ಧ ಮಾಡಲಿ. ನಾನು ಸಿದ್ಧನಾಗಿದ್ದೇನೆ ಪ್ರಭು. ಮಹಾಬಲವಂತನಾದ ವಾಲಿಪುತ್ರ ಅಂಗದ ದಕ್ಷಿಣ ದ್ವಾರದಲ್ಲಿ ಮಹಾಪಾರ್ಶ್ವ ಮತ್ತು ಮಹೋದರನನ್ನು ಎದುರಿಸಲಿ. ನಾನು ಸಿದ್ಧನಾಗಿದ್ದೇನೆ ಪ್ರಭು. ಅತುಳ ಪರಾಕ್ರಮಿಯೂ ಆದ ಆತ್ಮಬಲ ಸಂಪನ್ನನಾದ ಹನುಮಂತ ತನ್ನ ವಾನರ ಸೈನ್ಯದೊಡನೆ ಪಶ್ಚಿಮ ದ್ವಾರವನ್ನು ಭೇದಿಸಿ ಲಂಕೆಯನ್ನು ಪ್ರವೇಶಿಸಲಿ. ನಿಮ್ಮ ಆದೇಶದಂತೆಯೇ ಆಗಲಿ ರಾಮಚಂದ್ರ ಪ್ರಭು. ಅತಿ ದುರುಳನು ಸಾತ್ವಿಕರ ವೈರಿಯೂ ಆದ ಆ ರಾವಣನನ್ನು ನಾನೇ ಸಂಹರಿಸುತ್ತೇನೆ. ಅವನಿರುವ ಉತ್ತರ ದ್ವಾರಕ್ಕೆ ನಾನು ಹಾಗೂ ಲಕ್ಷ್ಮಣ ಹೋಗುತ್ತೇವೆ. ವಾನರೇಂದ್ರನಾದ ಮಹಾವೀರ ಸುಗ್ರೀವ, ಜಾಂಬವಂತ, ವಿಭೀಷಣ ಸೈನ್ಯದೊಡನೆ ನಗರದ ಮಧ್ಯದ ರಾಕ್ಷಸರನ್ನೇ ಸೆಣಸಲಿ. ಹಾಗೆ ಆಗಲಿ ಪ್ರಭು. ನಾನು ಸಿದ್ಧನಾಗಿದ್ದೇನೆ. ನಿನ್ನ ಆದೇಶ ಉಚಿತವಾಗಿದೆ ರಾಮಚಂದ್ರ. ರಾಮಚಂದ್ರ, ನಿನ್ನ ಯುದ್ಧ ತಂತ್ರ ಯುಕ್ತವಾಗಿದೆ. ನಾವು ಲಂಕೆಯನ್ನು ಆಕ್ರಮಿಸಿ ವಿಜಯ ಸಾಧಿಸುವುದು ಖಂಡಿತ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಮತ್ತೊಂದು ಮುಖ್ಯವಾದ ವಿಚಾರ. ಈ ಯುದ್ಧದಲ್ಲಿ ವಾನರರು ಯಾರೂ ಮನುಷ್ಯ ರೂಪವನ್ನು ಧರಿಸಬಾರದು. ನಮ್ಮವರು ಯಾರೆಂದು ತಿಳಿಯಲು ವಾನರರೇ ನಮ್ಮ ಗುರುತಾಗಿರಲಿ. ನಾವು 7 ಜನ ಮಾತ್ರ ಮನುಷ್ಯ ರೂಪದಲ್ಲಿ ಶತ್ರುಗಳೊಡನೆ ಯುದ್ಧ ಮಾಡೋಣ. ರಾಮಚಂದ್ರ, ಆ 7 ಮಂದಿ ಯಾರು? ನಾನು, ಲಕ್ಷ್ಮಣ, ವಿಭೀಷಣ ಮತ್ತು 4 ಮಂದಿ ಮಂತ್ರಿಗಳು. ಹಾಗೇ ಆಗಲಿ ರಾಮಚಂದ್ರ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್!